ನಮಸ್ತೆ ಕರ್ನಾಟಕ. ಅರ್ಜುನ್ ಅವಳ ಕಾಲಿನ ಬಳಿ ಕುಳಿತು ಲೇ ತುಂಬ ನೋಯ್ತಿದೆಯಾ ಎನ್ನಲು ಅವಳು ಏನು ಮಾತನಾಡದೆ ಚಳಿಗೆ ನಡುತ್ತಾ ಮಲಗಿದ್ಲು. ಅರ್ಜುನ್ ಮತ್ತೆ ಕೇಳಿದ, ಲೇ ನಿಂಗೆ ಕೇಳ್ತಿರೋದು ಕಣೆ, ತುಂಬ ನೋಯ್ತಿದೆಯೇನೆ, ಹೇಳೆ, ನನ್ನ ಕೂಸು ಹೊಟ್ಟೆಯಲ್ಲಿ ಆರಾಮಿದೆ ಅಲ್ವಾ, ಏನಾದರೂ ಹೊಟ್ಟೆ ನೋಯ್ತಿದೆಯಾ ಎಂದು ಕೇಳಿದವನ ನೋಡಿ ಮತ್ತೆ ಎತ್ಕೂತ್ಲು. ರೀ, ನಿಮಗೇನು ಹುಚ್ಚ, ಅಬ್ಬಾ ಶಿವಪ್ಪ, ಹೇಳ್ತಿಲ್ವಾ ನನಗೇನೂ ಆಗಿಲ್ಲ ಅಂತ, ಅದು ಯಾಕಾಗ ಆ ಥರ ಹುಟ್ಟಿದ ಆಂಜನೇಯನ ರೀತಿ ಆಡ್ತಿದ್ದೀರಿ, ಸ್ವಲ್ಪ ಮಲಗಿದ್ರೆ ಸುಸ್ತೋಗುತ್ತೆ, ವಿಷ ಕುಡಿದೇ ಬದುಕಿರುವೆ, ಇನ್ನು ಈ ಜಾಲಿ ಮುಳ್ಳಿಗೆಲ್ಲ ಸಾಯಲ್ಲ ಬಿಡು, ರಂಪ ರಾಮಾಯಣ ಮಾಡಬೇಡ, ಆ ಬೆಡ್ಶೀಟ್ ಎತ್ಕೊಡಿ ಅಂದರೆ. ರೀ, ನಿಮ್ಗೆ ಹೇಳ್ತಿರೋದು ಕಿವಿ ಕೇಳಲ್ವಾ ಎಂದು ಚಳಿಯಲ್ಲಿ ನಡುಗ್ತಾ ನೋಡಿದ್ಲು. ಬೆಡ್ಶೀಟ್ ಕೊಡಲು ಅದನ್ನು ಮೈ ತುಂಬ ಹೊಚ್ಕೊಂಡವಳು ನಡುಗುತ್ತಾ, ಹರಿ ಹೋಗಿ ನೀವು, ನಾನು ಮಲಗ್ತೀನಿ ಎಂದು ಹಾಗೆ ಮಂಚಕ್ಕೆ ಹೊರಗಿದ್ಲು. ಚಳಿ ಹೆಚ್ಚಾಗ್ತಿತ್ತು. ನಡುಗ್ತಿದ್ದವಳ ನೋಡಿದ ಅರ್ಜುನ್ ಅಲ್ಲೇ ಚೇರ್ ಮೇಲೆ ಕಾಲು ಮಡಚಿ ಕೂತವನು, ಇಲ್ಲ ಕಣೆ, ಹೋಗೋಕ್ಕಿಲ್ಲ, ಅದೇನು ಮಾಡ್ಕೋತೀಯ ಮಾಡ್ಕೊ ಎಂದು ಕುಳಿತ. ಅಷ್ಟರಲ್ಲಿ ಅನ್ನ ಕಲಿಸ್ಕೊಂಡು ಬಂದ ಲಕ್ಷ್ಮಿ ಅವಳನ್ನು ನೋಡಿಯೇ ತಿಳಿದಿತ್ತು. ಅಯ್ಯೋ ಕೂಸೆ ಎನ್ನುತ್ತಾ ಅವಳಿಗೆ ಇನ್ನೂ ಒಂದು ಬೆಡ್ಶೀಟ್ ಹೊತ್ತಿಸಿ ಅರ್ಜುನ್ ಕೈಗೆ ಊಟ ಕೊಡುತ್ತಾ, ಲೋ ನೀನೇನು ಶಿವನ ಮುಂದೆ ಬಸವ ಕುಂತಿದೀಯಾ, ಅಯ್ಯೋ ನಿಂಗೆ ಹೆಂಗೆ ಹೇಳಿ, ತಗೋ ಬಿರ್ಬಿರ್ನೆ ಊಟ ಮಾಡಿಸು, ನಾನು ನಿಮ್ಮ ಅಜ್ಜಿಯನ್ನು ಕಳಿಸ್ತೀನಿ ಎಂದು ಅವನಿಗೆ ವಿಷಯ ಹೇಳಲು ಆಗದೆ ಒದ್ದಾಡ್ತಾ ಹೋದ್ಲು. ಅರ್ಜುನ್ ಆರೋಹಿ ಹತ್ರ ಬಂದು ಅವಳ ಬಾಯಿಗೆ ತುತ್ತು ಇಡಲು ಬೇಡ ಅಂದವಳಿಗೆ ಗದರಿಸಿಯೇ ತಿನ್ನಿಸಿದ್ದ. ಹೇಗೋ 4 ತುತ್ತು ತಿಂದವಳಿಗೆ ಸಮಾಧಾನವಾಗಿತ್ತು. ಅಮ್ಮಮ್ಮ ಬಾಗಿಲು ತಟ್ಟಿ ಒಳಗೆ ಬಂದರು. ಅರ್ಜುನ್ ಹತ್ರ ಕರೆದು ಅವನ ಕಿವಿಯಲ್ಲಿ ಹೇಳೋದನ್ನೆಲ್ಲ ಹೇಳಿ ಔಷಧಿ ಕೊಟ್ಟು ಹೋದರು. ಅರ್ಜುನ್ಗೆ ಪೀಕಲಾಟ ಶುರುವಾಗಿತ್ತು. ಇನ್ನೇನು ಮಾಡೋದು ಎಂದು ತಿಳಿದೆ ಆರೋಹಿ ಕಡೆ ನೋಡಲು ಅವಳು ನಡುಗ್ತಾ ಒದ್ದಾಡ್ತಾ ಮಲಗಿದ್ದು ನೋಡಿ ಕರುಳು ಹಿಂಡಿದಂತಾಗಿತ್ತು. ಸರಿ, ಅಮ್ಮಮ್ಮ ಹೇಳಿದ್ದ ದಾರಿ, ಈ ರಾತ್ರಿಗೆ ಡಾಕ್ಟರ್ ಸಿಗಕ್ಕಿಲ್ಲ ಎಂದು ಬಾಗಿಲಾಕ್ತವನು ಅವಳ ಕಾಲಿನ ಹತ್ರ ಕುಳಿತ. ಮೆಲ್ಲ ಬೆಡ್ಶೀಟ್ ತೆಗೆದು ಅರಿಶಿನ ಮತ್ತು ರಕ್ತಚಂದನ ಎರಡನ್ನ ಅರೆದು ತಂದು ಕೊಟ್ಟ ಮಿಶ್ರಣವನ್ನು ತನ್ನ ಕೈಗಳಿಂದ ಸ್ವಲ್ಪ ತೆಗೆದುಕೊಂಡು ಅವಳ ಪಾದಕ್ಕೆ ಹಚ್ಚಿದ. ಅವಳು ನಲುಗುತ್ತಾ ರೀ, ಆಗ್ತಿಲ್ಲ ಎನ್ನಲು ಹಾಗೆ ಪೂರ್ತಿ ಪಾದಕ್ಕೆ ಹಚ್ಚಿದವನು ಏನು ಮಾತಾಡದೆ ಅದನ್ನು ಎತ್ತಿಟ್ಟ. ಕೈಕಾಲು ಮುಖ ತೊಳೆದು ಬಂದವನು ಅಲ್ಲೇ ಸುತ್ತಾಡ್ತಾ 10 ನಿಮಿಷ ಯೋಚಿಸ್ದ. ತನ್ನ ಶರ್ಟ್ ಬನಿಯನ್ ತೆಗೆದು ಅವಳ ಪಕ್ಕ ಉರುಳಿದವನು ಅರು ಅಂದಿದ್ದ. ಅವನ ದೇಹ ಬಿಸಿಗೆ ಬೆಚ್ಚಗಾದರೂ ಇನ್ನೇನಾದರೂ ಮತ್ತೆ ಬೈತಾನೆ ಎಂದು ಭಯದಲ್ಲೇ ಆ ಕಡೆ ಸೆರೆದು ತಿರುಗಿ ಮಲಗಿದವಳ ಹಿಂದಿನಿಂದ ಅವಳ ಬರಿದಾದ ಸೊಂಟವನ್ನು ಬಳಸಿ ಗಟ್ಟಿಯಾಗಿ ಅಪ್ಪಿ ಬೆನ್ನಿಗೆಲ್ಲ ಮುತ್ತಿನ ಮಾಲೆ ಪೋಣಿಸಲು ಆರೋಹಿ ಮೈಯಲ್ಲಿ ಬಿಸಿ ಭಾವ ಸಂಚಾರವಾಗಿತ್ತು. ಅರ್ಜುನ್ಗೂ ಪ್ರೀತಿಯ ಬೆಸುಗೆ ಶುರುವಾಗಿತ್ತು. ಅವಳ ದೇಹ ಗಮಲಿಗೆ ಮತ್ತೇರಿದವನು ಸೆರಗು ಜಾರಿಸಿ ಸೀರೆ ನೆಲಕ್ಕಾಕ್ತವನು ಆಕೆಯ ಒಂದೊಂದೇ ಉಡುಪನ್ನು ತೆಗೆಯಲು ಆರೋಹಿ ಅವನನ್ನು ತಡೆಯುತ್ತಾ ಮೆಲ್ಲ ರೀ, ಬೇಡ ಎಂದು ಹೇಳಿ ಅವನಿಂದ ದೂರ ಸರಿದು ಮಲಗಿದ್ಲು. ಅರ್ಜುನ್ ಬಿಡದೆ ಆಕೆಯನ್ನು ಇನ್ನಷ್ಟು ತನ್ನೆಡೆಗೆ ಒತ್ಕೊಂಡು ಅವಳ ಕಣ್ಣುಗಳಿಗೆ ಹಿತವಾಗಿ ಚುಂಬಿಸ್ದ. ಅವಳ ಕಿವಿ ಮುಂದೆ ಮುದ್ದಾಡುತ್ತಾ ಆಕೆಯ ಮೇಲೆ ಒರಗಿದ. ಕುತ್ತಿಗೆಯಲ್ಲಿ ಮುಖ ಊರಿದವನ ಮುದ್ದಾಟಕ್ಕೆ ಕಾಲನ್ನು ತೀಡುತ್ತಾ ಇದ್ದವಳ ಕಾಲನ್ನು ತನ್ನ ಕಾಲುಗಳಿಂದಲೇ ಬಂಧಿಸಿದವನು ಅವಳು ಬೇಡ ಬೇಡ ಅನ್ನೋ ಕೈಗಳನ್ನು ತನ್ನ ಬಲವಾದ ಮುಷ್ಟಿಗಳಿಂದ ಬಂಧಿಸಿದ್ದ. ಕಾಲಿನ ಉಜ್ಜಾಟದಲ್ಲಿ ಗೆಜ್ಜೆ ಮುತ್ತುಗಳೆಲ್ಲ ಉದುರಿ ರೂಮಿನ ತುಂಬ ಹರಡಲು ಝಲ್ ಝಲ್ ಎಂದು ಜೋರಾಗಿ ಶಬ್ದ ಆಗಿತ್ತು. ಆ ಶಬ್ದಕ್ಕೆ ಆರೋಹಿಯ ಎದೆಬಡಿತ ಹೆಚ್ಚಾಗಿ ಝಲ್ಲೆಂದಿತ್ತು. ಪಕ್ಕದಲ್ಲೇ ಇದ್ದ ಲೈಟ್ ಸ್ವಿಚ್ ಆರಿಸಿದಷ್ಟೇ. ಇಷ್ಟು ಹೊತ್ತು ಆರೋಹಿಯ ವಿರುದ್ಧತೆ, ನಡುಗುವಿಕೆ ಸ್ವರ ಮರೆಯಾಗಿತ್ತು. ಅರ್ಜುನ್ ಮುತ್ತಿನ ಶಬ್ದಗಳ ಜೊತೆಗೆ ಆಕೆಯ ಸಿಹಿ ಸ್ವರ ರಾಗ ರೂಮಿನ ತುಂಬ ಹಬ್ಬಿ ಸಂಗೀತವಾಗಿತ್ತು. ಪೂರ್ತಿ ಕೋಣೆ ಅರಿಶಿನದ ಕೆಂಪು ಚಂದನ ಗಮಲು ಹಬ್ಬಲು ಘಮ್ಮನ್ನುವ ಗಮಲನ್ನು ಅರ್ಜುನ್ ದೀರ್ಘ ಉಸಿರು ಬಿಟ್ಟು ಶ್ವಾಸವನ್ನು ಒಳಗೆ ತೆಗೆದುಕೊಂಡ. ಅದರ್ತಿದ್ದ ಕೆಂಪು ತುಟಿಗಳಿಗೆ ತನ್ನ ಒರಟು ಅದರಗಳಿಂದ ಮುದ್ರೆ ಒತ್ತಿದ. ಆರೋಹಿ ನರನಾಡಿಯೆಲ್ಲ ಶೃಂಗಾರ ಪೋಣಿಸಿದವನ ಮಧುರ ಮಿಲನದ ಪರಿಗೆ ಅವಳ ಚಳಿಯೆಲ್ಲ ದೂರವಾಗಿ ಬೆವರಲು ಶುರುವಾಗಿದ್ಲು. ಮಂಚದ ಮೇಲೆ ಅರ್ಜುನ್ನ ರಸಮಯ ಚಿತ್ರಗಳ ಪ್ರದರ್ಶನ ಕತ್ತಲಿನಲ್ಲೂ ಮಿಂಚು ಹರಿಸಿತ್ತು. ಇತ್ತ ನೆಲ ಸೇರಿದ್ದ ಅವರಿಬ್ಬರ ವಸ್ತ್ರಗಳು ನಾಚಿ ಮುದ್ದೆಯಾಗಿತ್ತು. ಅವಳ ಬೆನ್ಮೇಲಿನ ಮಚ್ಚೆಗೆ ಚುಂಬಿಸಿದವನ ಚುಂಬನಕ್ಕೆ ನಡುಗಿದವಳ ಬೆನ್ನು ತುಂಬ ಅರಿಶಿನ ಚಂದನ ಬಳಿದವನು ಬಿಳಿ ಮೈಗೆ ಕಂಪನ್ನ ಹಚ್ಚಿದ್ದ. ಅದನ್ನು ಗಮನಿಸುತ್ತಾ ಅವಳ ಸಂಪೂರ್ಣ ಅಂಗಾಂಗಗಳಿಗೆ ತುಟಿಗಳ ಭಾಷೆ ಛಂದಸ್ಸು ಹೇಳ್ಕೊಟ್ಟವನು ಬಹು ರಸಿಕ ಎಂದು ಆರೋಗಿಗೆ ಚೆನ್ನಾಗಿ ಗೊತ್ತಿತ್ತು. ಅವನ ಪ್ರತಿ ಚಲನಕ್ಕೆ ಸಹಕರಿಸಿದವಳು ಚಕಾರ ಎತ್ತಿಲ್ಲ. ಇಲ್ಲಿ ತಾನೇನು ಮಾಡಿದೆ ಎಂದು ಅರ್ಜುನ್ ಯೋಚಿಸಲೇ ಇಲ್ಲ. ಈ ಕ್ಷಣ ಆರೋಹಿ ತನ್ನವಳು, ತನ್ನ ಹೆಂಡತಿ ಇವಳು ಅನ್ನೋ ಅಧಿಕಾರ ಚೆನ್ನಾಗಿ ಬಳಸ್ಕೊಂಡಿದ್ದ.
ಅವಳು ಅವನ ಪ್ರೀತಿಗಾಗಿ ಕಾದು ಸೋತು ಬೆಂದವಳಿಗೆ ಜಾಲಿ ಮುಳ್ಳು ವರವನ್ನೇ ಕೊಟ್ಟಿತ್ತು. ಜ್ವರವು ಇಳಿದು ಅವನೊಳಗೆ ಲೀನವಾದ ಆರೋಹಿ ಅಮ್ಮ ಇಂದ ಸ್ವರ ಪೂರ್ತಿಯಾಗದೆ ಅರ್ಧ ಆಗಿತ್ತು. ಅರ್ಜುನ್ ತನ್ನ ತುಟಿಗಳಿಂದಲೇ ಬಂಧಿಸಿ ಅಮ್ಮಯ್ಯ ಲೇ ಶ್ ಗಪ್ಚುಪ್ ಎಂದು ಹಿತವಾಗಿ ಗದರಿಸಿ ಮುದ್ದಾಡ್ತಾ ಸ್ವರ ಕೂಡಿಸಿದ್ದ. ಇಬ್ಬರ ಸಿಹಿರಾತ್ರಿಗೆ ಜಾಲಿ ಮುಳ್ಳಿನ ನೋವು ಸಾಕ್ಷಿಯಾಗಿತ್ತು. ಚಂದ್ರನ ಬೆಳದಿಂಗಳು ಸರಿದು ಹಕ್ಕಿ ಕೂಗುವ ಮುಂಜಾವಿಗೆ ಅವಳಿಂದ ದೂರ ಸರಿದವನು ಎದ್ದು ಕುಳಿತು ಬೆವರುತ್ತಾ ಅವಳೆಡೆಗೆ ನೋಡಿ ನಕ್ಕಿದ್ದ. ಪಕ್ಕದಲ್ಲಿದ್ದ ನೀರು ಕುಡಿದು ಅಲ್ಲೇ ಅಡ್ಡಲಾದವನು ಆರೋಹಿ ನಾನು ಸೋತು ಹೋದೆ ಕಣೆ ಎಂದು ಹೇಳಿ ಈಗಷ್ಟೇ ಕಣ್ಣು ಮುಚ್ಚಿದವನ್ನ ನೋಡುತ್ತಾ ನಸು ನಕ್ಕವನು ಲೇ ಬಾರೆ ಕುಳ್ಳಿ ಎಂದು ತನ್ನೆದೆ ಮೇಲೆ ಎಳ್ಕೊಂಡಿದ್ದ. ಇಷ್ಟೊತ್ತಿನ ಅವನ ಕಾಟಕ್ಕೆ ಮುಕ್ತಿ ಸಿಕ್ತು. ಅವನ ಬಿಸಿ ಅಪ್ಪುಗೆಯಲ್ಲಿ ನೆಮ್ಮದಿಯ ಕಣ್ಣು ಮುಚ್ಚಿ ಮಲಗಿದವಳಿಗೆ ಸುಖದ ನಿದ್ರೆ ಆವರಿಸಿತ್ತು. ಅವನಿಗೂ ಎಷ್ಟೋ ದಿನದ ಮೇಲೆ ನೆಮ್ಮದಿಯ ನಿದ್ದೆ ಬಂದಿತ್ತು. ಆದರೆ ಅರಿಶಿನ ಶಾಸ್ತ್ರ ಮುಗಿದು ಆರೋಹಿಯೇ ಗೆದ್ದಿದ್ಲು. ಇದು ಅರಿತ ಅರ್ಜುನ್ ನಾಳೆ ಬೆಳಿಗ್ಗೆ ಆರೋಹಿ ಮಾತಿಗೆ ಸಿದ್ಧವಾಗಬೇಕಿತ್ತು. ಇತ್ತ ಚಂದ್ರ ಬಂದ ಖುಷಿಯಲ್ಲಿ ಮನೆಯೆಲ್ಲ ಮದುವೆ ಮನೆಯಂತೆ ಸಜ್ಜಾಗಿತ್ತು. ಅರಿಶಿನ ಶಾಸ್ತ್ರದ ಜೊತೆಗೆ ಚಂದ್ರ ಬಂದ ಖುಷಿಯು ಸೇರ್ಪಡೆಯಾಗಿತ್ತು. ಅರ್ಜುನ್ ಮತ್ತು ಆರೋಹಿ ವಿಚಾರ ಯಾರು ಚಂದ್ರನ ಮುಂದೆ ಮಾತಾಡಿರಲಿಲ್ಲ. ರಾಹುಲ್ ಕೆಲಸದ ಮೇಲೆ ನಗರಕ್ಕೋದವನು ಅರ್ಜುನ್ ಕರೆಗೆ ರಾತ್ರಿ ಹೊರಟಿದ್ದ. ಮುಂಜಾವಿಗೆ ಮನೆಗೆ ತಲುಪಿದವನಿಗೆ ತನ್ನ ತಂದೆ ಬಂದಿರೋದು ತಿಳಿದಿಲ್ಲ. ಅವನ ಕಾರಿಂದ ಇಳಿಯೋ ಸಮಯಕ್ಕೆ ಸರಿಯಾಗಿ ಕೃಷ್ಣ ಮತ್ತು ಶ್ವೇತಾ ಕೂಡ ಗಾಡಿಯಲ್ಲಿ ಬಂದಿಳಿದ್ರು. ಅವರನ್ನು ನೋಡಿ ನಸು ನಕ್ಕವನು ತುಂಬು ಗರ್ಭಿಣಿ ಶ್ವೇತಾಳನ್ನು ನೋಡಿ ಕಣ್ಣು ಹನಿಗೂಡಿತ್ತು. ಅವಳ ಬಳಿ ಹೋದವನು ಹೇಗಿದೆಯಾ ಚಿನ್ನಮ್ಮ ಎಂದಿದ್ದ. ಕೃಷ್ಣ ಇನ್ನೇನು ಮಾತಾಡೋ ಮುನ್ನ ಶ್ವೇತಾ ಅವನಿಗೂ ಮಾತನಾಡಲು ಅವಕಾಶ ಕೊಡದೆ ಕೈಯನ್ನು ಹಿಡ್ಕೊಂಡು ಒಳಗೋಗಿದ್ಲು. ಅವಳ ಕೋಪ ತಾಪ ತನ್ನ ಮೇಲೆ ಎಷ್ಟಿದೆ ಎಂದು ತಿಳಿದ ರಾಹುಲ್ ನೊಂದ್ಕೊಂಡು ಅವರ ಹಿಂದೆಯೇ ಒಳಗೋದ. ಒಳಗೆ ಕುಳಿತ ವ್ಯಕ್ತಿಯನ್ನು ಇಬ್ಬರು ನೋಡುತ್ತಾ ಅಲ್ಲೇ ದಂಗಾಗಿ ನಿಂತರು. ಚಂದ್ರ ದೊಡ್ಡ ಚೇರಿನ ಮೇಲೆ ಬಿಳಿ ಶರ್ಟ್ ಬಿಳಿ ಪಂಚೆ ತೊಟ್ಟು ಒಳ್ಳೆ ಮಹಾರಾಜನಾಗೆ ತಂಗಿ ಲಕ್ಷ್ಮಿ ಸೂರ್ಯಪ್ಪನ ಜೊತೆ ಮಾತಾಡ್ತಾ ಕಾಫಿಯನ್ನು ಕುಡಿಯುತ್ತಾ ನಗ್ತಾ ಪಕ್ಕದಲ್ಲಿದ್ದ ಪದ್ಮಾ ಜೊತೆ ಮಾತಾಡ್ತಿದ್ದ. ಕೃಷ್ಣ ರಾಹುಲ್ ಓಡು ಬಂದು ಅವನ ಮುಂದೆ ನಿಲ್ಲಲು ಚಂದ್ರ ಇಬ್ಬರನ್ನು ಮೇಲಿಂದ ಕೆಳಗೆ ನೋಡ್ದ. ಇಬ್ಬರು ಗಾತ್ರದಲ್ಲಿಯೂ ಎತ್ತರದಲ್ಲಿಯೂ ಒಂದೇ. ಕೃಷ್ಣ ಅಪ್ಪನ ಪ್ರತಿರೂಪವಾದರೆ ರಾಜ ಅಂದರೆ ರಾಹುಲ್ ಅಮ್ಮನ ಹಾಗೆ. ಚಂದ್ರ ಕಣ್ತುಂಬಿಕೊಂಡು ಪದ್ಮಾಳನ್ನು ನೋಡಿ ಕಣ್ಣಲ್ಲೇ ಕೇಳಲು ಪದ್ಮಾ ಕಂಬನಿ ಹಾಕುತ್ತಾ ಕಣ್ಣಲ್ಲೇ ಹ್ಞೂ ನಿನ್ನ ಮಕ್ಕಳು ಎಂದು ಹೇಳಿದಾಗ ಚಂದ್ರ ಎದ್ದು ನಿಲ್ಲಲು ಕೃಷ್ಣ ಚಂದ್ರನ ಕಾಲಿಗೆ ಎರಗಿದರೆ ರಾಹುಲ್ ಅಪ್ಪನನ್ನು ಬಿಗಿದಪ್ಪ. ಇಬ್ಬರನ್ನು ಗಟ್ಟಿಯಾಗಿ ಅಪ್ಕೊಂಡವನು ಹೆಂಡತಿಯನ್ನು ಜೊತೆಗೆ ಎಳ್ಕೊಂಡು ಅಪ್ಕೊಂಡ. ಅವರ ಖುಷಿಯನ್ನು ನೋಡಿ ಹಿರಿಜೀವ ಧರ್ಮಯ್ಯ ಮತ್ತು ನೀಲಮ್ಮಗೆ ಸಂತೋಷವಾಯಿತು. ಅಂತೂ ಮಗಳ ಬದುಕಿಗೆ ಪರಿಪೂರ್ಣ ಅರ್ಥ ಸಿಕ್ತು ಅಂದವರು ಇಬ್ಬರಿಗೂ ಅರಸಿದ್ರು. ತಾಯಿ ಮಕ್ಕಳು ಒಂದಾದ ಖುಷಿಗೆ ಲಕ್ಷ್ಮಿ ಕೀರು ಮಾಡಲು ಅಡುಗೆ ಮನೆಗೆ ಓಡಿದ್ಲು. ಹಾಲು ಒಲೆ ಮೇಲೆ ಇಟ್ಟವಳಿಗೆ ತಕ್ಷಣ ನೆನಪಾಯಿತು. ಅಯ್ಯೋ ಆರೋಹಿ ಅರ್ಜುನ್ ಇನ್ನೂ ಎದ್ದಿಲ್ಲ ಎನ್ನುವುದು ನೆನಪಾಗಲು ಆಕೆ ಆರೋಗ್ಯ ಹೇಗಿದೆ ಎಂದು ನೋಡಲು ಆರೋಹಿ ಅರ್ಜುನ್ ರೂಮ್ಗೆ ಹೋಗಿ ನೋಡಿದ್ಲು. ಬಾಗಿಲು ಲಾಕ್ ಮಾಡದೆ ಹಾಗೆ ಮಲಗಿದ್ದ ಜೋಡಿಯನ್ನು ನೋಡಿ ನಾಚಿ ತಲೆ ತಗ್ಸಿದ ಲಕ್ಷ್ಮಿ ನೆಲದ ಮೇಲೆ ಬಿದ್ದಿದ್ದ ಬಟ್ಟೆ ಎಲ್ಲವನ್ನ ಒಗೆಯಲು ಹಾಕಿ ರೂಮ್ ಗುಡಿಸಿ ಅವರಿಬ್ಬರಿಗೂ ಬೆಡ್ಶೀಟ್ ಒದಿಸಿ ಅವರನ್ನು ಎಬ್ಬಿಸದೆ ಹಾಗೆ ಬಾಗಿಲಿಳಿದು ಹೊರಗಿಂದ ಚಿಲಕ ಹಾಕೊಂಡು ಕಣ್ತುಂಬಿಕೊಂಡು ದೇವರಿಗೆ ಕೈ ಮುಗಿದ್ಲು. ಅಂತೂ ಅವನಿಗೆ ಬುದ್ಧಿ ನೆಟ್ಟಗಾಯಿತು. ಆ ಖುಷಿ ಜೊತೆ ಈ ಖುಷಿಯನ್ನು ಆಚರಿಸಲು ಹಬ್ಬದ ಅಡುಗೆ ಮಾಡಲು ಮತ್ತೆ ಅಡುಗೆ ಮನೆಗೆ ಹೋದ್ಲು. ಮುದ್ದಾಗಿ ಅಪ್ಕೊಂಡು ಮಲಗಿದ್ದ ಅರ್ಜುನ್ ಮತ್ತು ಆರೋಹಿಗೆ ಸಮಯ ಹತ್ತಾಗಿದ್ದು ತಿಳಿಯಲಿಲ್ಲ. ಲೋಕದ ಅರಿವೆ ಚಿಂತೆ ಇಲ್ಲದೆ ಇನ್ನೂ ನಿದ್ದೆಯಲ್ಲಿದ್ದರು. ಕೃಷ್ಣ ಮತ್ತು ರಾಜನನ್ನು ಅಪ್ಕೊಂಡು ಮುತ್ಕೊಟ್ಟ ಚಂದ್ರ ಇಬ್ಬರ ಕೈಯನ್ನು ಅವರ ತಾಯಿ ಪದ್ಮಾಗೊಪ್ಸಿ ನಸುನಕ್ಕ. ಅವನಿಗೆ ಮಕ್ಕಳು ಹೆಂಡತಿಯನ್ನು ನೋಡಿ ಮನಸ್ಸಿಗೆ ತೃಪ್ತಿಯಾಗಿತ್ತು. ಅಂತೂ ಅರ್ಜುನ ಕೃಪೆಯಿಂದ ಈ ಮನೆ ಮತ್ತೆ ತುಂಬಿದ ಸಂಸಾರವಾಗಿತ್ತು. ಒಂದು ವೇಳೆ ಅರ್ಜುನ್ ತನ್ನೆಲ್ಲ ಸಂಬಂಧಗಳನ್ನು ಬಿಟ್ಬಿಟ್ಟಿದ್ರೆ ಇಂದು ಪದ್ಮ ಕೋಪ ಕರಗ್ತಿರಲಿಲ್ಲ. ಪದ್ಮ ಚಂದ್ರ ಒಂದಾಗಲು ಆಗ್ತಾ ಇರಲಿಲ್ಲ. ತುಳಸಿ ಮಗಳು ಖುಷಿಯಿಂದ ಈ ಮನೆಯಲ್ಲಿ ಬದುಕೋದಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಊರಿಗೂರೇ ಶ್ವೇತಾಳನ್ನು ದೂರ ಮಾಡಿದ್ರು ಅರ್ಜುನ್ ಮಾತ್ರ ತನ್ನ ತಂಗಿಯನ್ನು ತಲೆ ಮೇಲೆ ಹೊತ್ತು ತಿರುಗಿಸ್ದ. ಅವಳ ಬದುಕಿಗೆ ನ್ಯಾಯ ಕೊಡಿಸಿದ್ದ. ತನಗೆಷ್ಟೇ ಕಷ್ಟವಿದ್ರೂ ಅರ್ಜುನ್ ಶ್ವೇತಾ ಕೈ ಬಿಡದೆ ಕಾಪಾಡಿದ್ದ. ಅನಾಥ ಕೃಷ್ಣನನ್ನು ಸಾಕಿದ್ದ. ಗೆಳೆಯನಾಗಿದ್ದವನು ಇಂದು ಈ ಮನೆ ಅಳಿಮಯ್ಯನಾಗಿದ್ದ. ಅಂದು ಅವನ ಕೈ ಬಿಟ್ಟಿದ್ರೆ ಕೃಷ್ಣ ಪದ್ಮ ಮಡಿಲಿಗೆ ಸೇರಲು ಸಾಧ್ಯವಾಗ್ತಿರಲಿಲ್ಲ. ಪದ್ಮ ಅತ್ತೆ ಏನೇ ಮಾಡಿದ್ರು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಅವರನ್ನು ಮನೆಯೊಳಗೆ ಸೇರಿಸಿದ್ದ. ರಾಹುಲ್ ತನ್ನ ತಂಗಿ ಬದುಕನ್ನೇ ನಾಶ ಮಾಡಿದ್ರು ಕ್ಷಮಿಸಿ ದೊಡ್ಡವನಾಗಿದ್ದ. ಸ್ವಾತಿ ಈ ಮನೆಗೆ ಕೆಟ್ಟದನ್ನೇ ಮಾಡಿದ್ರು ಅವಳನ್ನೂ ಕ್ಷಮಿಸಿದ್ದ. ಈ ರೀತಿ ಕುಟುಂಬ ಛಿದ್ರವಾಗದಂತೆ ಕಾಪಾಡಿದ ಅರ್ಜುನ್ ಈ ಮನೆಗೆ ಅಸ್ಥಿರವಾಗಿದ್ದ. ಭದ್ರ ಬುನಾದಿ ಹಾಕಿ
ಕೂಡು ಕುಟುಂಬದ ಗೌರವ ಕಾಪಾಡಿದ್ದ. ಕೃಷ್ಣ ತನ್ನ ತಂದೆ ಹಿಡಿದ ಕೈಯನ್ನು ಬಿಡಿಸ್ಕೊಂಡು ದೂರ ಸರಿಯಲು ಚಂದ್ರ ಅವನ ಕೈಯನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡ. ಕೂಸೆ, ಆಗಿದ್ದೆಲ್ಲ ಆಗೋಯ್ತು ಕೃಷ್ಣ. ನೆನ್ನೆ ರಾತ್ರಿ ಪದ್ಮ ಎಲ್ಲವನ್ನ ಹೇಳಿದ್ಲು. ನಿನ್ನ ಹೆತ್ತ ತಾಯಿ ಕಣೋ ಅವಳು ಮಾಡಿದ್ದು ಮಣ್ಣು ತಿನ್ನೋ ಕೆಲಸ. ಆದರೆ ನಿನ್ನ ಮೇಲೆ ಎಂದಿಗೂ ಪ್ರೀತಿ ಕಡಿಮೆ ಆಗಿಲ್ಲ ಕೂಸೆ. ನಿನಗೋಸ್ಕರನೇ ಅವಳು ದ್ವೇಷದ ಗುಂಡಿ ತೋಡಿದ್ಲು. ಆದರೆ ವಿಧಿ ನೋಡು, ತೋಡಿದ ಗುಂಡಿಯಲ್ಲೇ ಬಿದ್ದು ಸಾಯ್ತಿದ್ದಾಳೆ. ನೀನು ಮತ್ತು ನಾನು ಸತ್ತಿದ್ದೀವಿ ಅನ್ನೋ ಕಾರಣಕ್ಕಾಕೆ ದ್ವೇಷದ ಬೆಂಕಿ ಹತ್ತಿಸಿದ್ಲು. ಆದರೆ ಈಗ ಅವಳೇ ಈ ಮನೆಗಾಗಿ ಬೆಂಗಾವಲಾಗಿ ನಿಂತಿದ್ದಾಳೆ. ಅಮ್ಮನ ಮುಖ ನೋಡ್ಕಂದ. ಒಮ್ಮೆ ಆಕೆಯನ್ನು ತಾಯಿ ಅಂತ ಒಪ್ಕೊಳ್ಳೋ ಮಗನೇ. ನಾನು ಸಾಯೋ ಮುಂಚೆ ಈ ಮನೆಯನ್ನು ತುಂಬಿದ ಸಂಸಾರವಾಗಿ ನೋಡಿ ಕಣ್ಣು ಮುಚ್ಚುವೆ ಕೃಷ್ಣ ಎಂದು ಕೈ ಮುಗಿದು ಬೇಡ್ದ. ಪದ್ಮ ಮುಖ ನೋಡಿದ್ರೆ ಶ್ವೇತಾ ಮುಖ ನೋಡಿದ ಕೃಷ್ಣ ಕಣ್ ತುಂಬಿಕೊಂಡ. ಅಪ್ಪಯ್ಯ, ಇಲ್ಲಿ ನಿಂತಿರೋಳು ನಿನ್ನ ತಂಗಿ ಮಗಳು, ಗೊತ್ತಾಯ್ತಾ ನಿನಗೆ? ಈಕೆ ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ಇವಳ ತಲೆ ಮೇಲೆ ಅಪವಾದ ಬಂತು. ಈಕೆ ಬದುಕನ್ನು ನಾಶ ಮಾಡಲು ಈ ನಿನ್ನ ಹೆಂಡತಿ ಮತ್ತು ಮಗ ಹೊರಟಿದ್ರು. ದೇವರು ದೊಡ್ಡವನು, ಅವಳು ನನ್ನ ಪಾಲಿಗೆ ಸಿಕ್ಕಿದ್ಲು ಎಂದು ಮಾತ್ರ ಹೇಳಿದವನು ಶ್ವೇತಾಳನ್ನು ತನ್ನ ತಮ್ಮನೇ ಹಾಳು ಮಾಡಿದ್ದು ಅಂತ ಬಾಯಿ ಬಿಡಲಿಲ್ಲ. ಶ್ವೇತಾ ಒಳಗೆ ಅಡಗಿರೋ ಸತ್ಯ ಹಾಗೆ ಇರಲಿ ಅನ್ನೋ ನಿರ್ಧಾರ ಮಾಡಿದ್ದ. ಚಂದ್ರ ಅಲ್ಲೇ ಕುಳಿತವನು ಯೋಚಿಸುತ್ತಾ ಅವನ ಮುಖವನ್ನೇ ನೋಡ್ದ. ಸತ್ಯ ಹೇಳಿದೆ ಇವನು ಸರಿ ಹೋಗಲ್ಲ ಎಂದುಕೊಂಡ ಚಂದ್ರ ಮಾತು ಶುರು ಮಾಡ್ದ. ಶ್ವೇತಾ, ಬಾರವ ಕೂಸೆಯಲ್ಲಿ ಎಂದು ಕರೆದು ಅವಳನ್ನು ಆಶೀರ್ವದಿಸಿ ಅಪ್ಕೊಂಡ ಚಂದ್ರ ಆಕೆಯನ್ನು ಪಕ್ಕ ಕೂರಿಸ್ಕೊಂಡ. ಕೃಷ್ಣ, ನೀನು ನನ್ನ ಪ್ರತಿರೂಪ ಕಣೋ. ಅನ್ಯಾಯ ಸಹಿಸೋಲ್ಲ, ಅದು ನಮ್ಮ ರಕ್ತದಲ್ಲಾಯ್ತೆ. ಪದ್ಮ ನಿನ್ನೆ ರಾತ್ರಿ ಎಲ್ಲವನ್ನ ಹೇಳಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳವಳೆ. ನೀನು ಅರ್ಜುನ್ನ ಗೆಳೆಯ ಕಣೋ, ಅವನ ಜೊತೆಯಾಗಿ ಬೆಳೆದಿದ್ಯಾ. ತಪ್ಪುನ ತಿದ್ಕೊಂಡು ಕ್ಷಮೆ ಕೇಳೋರನ್ನ ಈ ಗೌಡ ವಂಶ ಕ್ಷಮಿಸದೆ ಆಗಿ ಕಳಿಸೋಕ್ಕಿಲ್ಲ. ಕೃಷ್ಣ, ಅದನ್ನು ಮರಿಬೇಡ. ಕ್ಷಮೆ ಅನ್ನೋದು ದೊಡ್ಡ ಗುಣ ಕಣೋ. ಪದ್ಮ ಪ್ರಾಯಶ್ಚಿತಪಟ್ಟು ನಿನ್ನ ಹತ್ರ ತಾಯಿಯಾಗಿ ಭಿಕ್ಷೆ ಬಿಡ್ತಾವಳೆ. ಕ್ಷಮಿಸಿ ದೊಡ್ಡವನ ಕೂಸೆ ಎಂದು ಹೇಳಲು ಕೃಷ್ಣ ತುಟುಕ್ ಅನ್ನಲಿಲ್ಲ. ಚಂದ್ರ ಅವನನ್ನೇ ನೋಡುತ್ತಾ, ನಿನ್ನ ಹೆಂಡತಿ ಶ್ವೇತಾ ಅಂದರೆ ನನ್ನ ತಂಗಿ ಮಗಳಿಗೆ ಒಂದು ಬದುಕು ಕೊಟ್ಟು ದೇವರಾದೆ. ಆದರೆ ಸತ್ಯ ಹೇಳು ಕೃಷ್ಣ, ಶ್ವೇತಾ ಮಾಡಿದ ತಪ್ಪನ್ನು ಕ್ಷಮಿಸಿದೆಯಾ ಅಲ್ವಾ? ಹೇಳೋ, ಅವಳ ಜೊತೆ ಸಂಸಾರ ಶುರು ಮಾಡಿದ್ದೆ ತಾನೇ? ಕ್ಷಮಿಸಿದ ಆಕೆಗೆ ಮನಸ್ಸು ಕೊಟ್ಟಿದೆಯಾ? ಅವಳಿಗೆ ಬದುಕು ಕೊಟ್ಟು ಭಗವಂತ ಆದೆ. ಹಾಗೆ ನಿನ್ನ ತಾಯಿಯನ್ನು ಒಮ್ಮೆ ಕ್ಷಮಿಸು. ಹೇಳು ಕೃಷ್ಣ, ಶ್ವೇತಾ ಗರ್ಭವನ್ನು ನೀನು ಒಪ್ಕೊಂಡಿಲ್ವಾ ಎಂದು ಸತ್ಯ ಹೇಳೋ ಮುನ್ನ ಕೃಷ್ಣ ಅಪ್ಪಯ್ಯ ಸಾಕು ಎಂದು ಕೂಗ್ದ. ಎಲ್ಲಿ ಆ ಮಕ್ಕಳು ತನ್ನದಲ್ಲ ಅನ್ನೋ ಸತ್ಯ ಬಯಲಾಗುತ್ತೆ ಎಂದು ಅಪ್ಪನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ದ. ಅಲ್ಲಿದ್ದವರೆಲ್ಲ ಭಯದಲ್ಲಿ ಚಂದ್ರ ಮತ್ತು ಕೃಷ್ಣನ ಮುಖವನ್ನೇ ನೋಡಿದ್ರು. ಶ್ವೇತಾ ತಪ್ಪು ಮಾಡಿದಾಳ? ಕೂಸು ಕೃಷ್ಣನದಲ್ವಾ ಎಂದು ಲಕ್ಷ್ಮಿ, ನೀಲಮ್ಮ ಮತ್ತು ಧರ್ಮಯ್ಯ, ಸೂರ್ಯಪ್ಪ ಏನು ಎಂದು ಚಂದ್ರನ ಕೇಳಲು ಅವನು ಎಲ್ರಿಗೂ ಸಮಾಧಾನ ಹೇಳಿದ್ದ. ಆದರೆ ಕೃಷ್ಣ ಮಾತ್ರ ಕೋಪದಲ್ಲಿ, ಅಪ್ಪಯ್ಯ ಏನು ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಶ್ವೇತಾ ಮೇಲೆ ಕಳಂಕ ತರಬೇಡಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ಹೆಂಡತಿ ತಪ್ಪನ್ನು ಮುಚ್ಚಿಡೋದಕ್ಕೆ ನನ್ನ ಹೆಂಡತಿ ತಲೆ ಮೇಲೆ ಗೂಬೆ ಕೂರಿಸ್ಬೇಡಿ. ಶ್ವೇತಾ ತಪ್ಪು ಮಾಡಿಲ್ಲ, ಮಾಡೋಕ್ಕಿಲ್ಲ. ಆ ಕೂಸುಗಳು ನಂದು ಎಂದು ಕೈ ಮುಗಿದು ಬೇಡಿದ್ದ. ಶ್ವೇತಾ ಬರ್ತಿದ್ದ ಕಣ್ಣೀರನ್ನು ಒರೆಸ್ಕೊಂಡು ಮೆಲ್ಲ ತನ್ನ ಹೊಟ್ಟೆ ಹಿಡಿದು ಎದ್ಲು. ಕೃಷ್ಣನ ಹತ್ರ ಹೋಗಿ ಗಟ್ಟಿಯಾಗಿ ಅಪ್ಕೊಂಡ್ಳು. ಕೃಷ್ಣ, ಸಾಕು ಚಿಂಟು, ಇನ್ನೆಷ್ಟು ದಿನ ಹೀಗೆ ನೊಂದ್ಕೊಳ್ತೀಯ? ನಾನು ಕೂಡ ತಪ್ಪು ಮಾಡಿರುವೆ ಅಲ್ವಾ? ಇವತ್ತು ಸತ್ಯ ಹೇಳಿಲ್ಲ ಅಂದರೆ ನಾನು ಈ ಮನೆಗೆ ಮತ್ತು ನನಗೆ ತುತ್ತು ಹಾಕಿದ ಈ ವಂಶಕ್ಕೆ ಅನ್ಯಾಯ ಮಾಡಿದಾಗುತ್ತೆ. ಕೃಷ್ಣ ಅವಳ ತಲೆ ಸವರುತ್ತಾ, ಬೇಡ ಚಿನ್ನಮ್ಮ ಅಂದ್ರು ಶ್ವೇತಾ ಎಲ್ರಿಗೂ ಕೈ ಮುಗಿದು ಸತ್ಯ ಹೇಳಿದ್ಲು. ಒಂದು ಕೈಯಿಂದ ಚಪ್ಪಾಳೆ ಆಗೋಲ್ಲ ಅಲ್ವಾ? ಈ ಕೂಸು ಹೊರಲು ನಾನು ಕಾರಣಕರ್ತೆ. ನಾನು ರಾಹುಲನ್ನು ಇಷ್ಟಪಟ್ಟೆ ಸೇರಿದ್ದೆ. ನನ್ನ ಕ್ಷಮಿಸಿದ ಹಾಗೆ ಅತ್ತೆಯಮ್ಮನನ್ನು ಕ್ಷಮಿಸು ಕೃಷ್ಣ. ನನ್ನ ಹೊಟ್ಟೆಯಲ್ಲಿ ರಾಹುಲ್ ಮಕ್ಕಳು ಬೆಳೀತಿರೋದು. ಕೆಟ್ಟಗಳಿಗೆ ಅವರ ದ್ವೇಷಕ್ಕೆ ಬಲಿಪಶುವಾದೆ. ಆದರೆ ವಿಧಿಯಾಟ ಯಾವ ದ್ವೇಷ ಬೆಳೆದು ಮರವಾಗಿತ್ತೋ ಅದೇ ಮರದಡಿ ನನಗೆ ಆಸರೆ ಸಿಕ್ತು ಕೃಷ್ಣ. ಇನ್ನಾದರೂ ಎಲ್ಲವನ್ನ ಮರೆತು ನಿನ್ನ ಅಮ್ಮನನ್ನು ಕ್ಷಮಿಸು ಎನ್ನಲು ಅವಳ ಮಾತು ಕೇಳಿ ಮನೆಯವರಿಗೆಲ್ಲ ಬರಸಿಡಲು ಬಡದಾಗಿತ್ತು. ಶ್ವೇತಾ ಪ್ರತಿಯೊಂದು ವಿವರಿಸಿದ ಮೇಲೆ ಅವಳ ಕಣ್ಣೀರು ಒರೆಸಿ ಕೃಷ್ಣನಿಗೆ ಕೈ ಮುಗಿದ್ರು. ಧರ್ಮಯ್ಯ, ಸೂರ್ಯಪ್ಪ ಕೃಷ್ಣನಿಗೆ ಮನೆ ಮರ್ಯಾದೆ ಕಾಪಾಡಿದ ಕೈ ಮುಗಿದ್ರು. ರಾಹುಲ್ ಕೂಡ ಶ್ವೇತಾ ಮತ್ತು ಕೃಷ್ಣನ ಬಳಿಯಲ್ಲಿ ಕ್ಷಮೆ ಕೇಳಿದ್ದ. ಮನೆಯವರ ಮುಂದೆ ಕೈ ಮುಗಿಯುತ್ತಾ ತನ್ನ ತಪ್ಪನ್ನು ಒಪ್ಕೊಂಡು ಹೇಳಿದ್ದ. ಎಲ್ಲರೂ ಕ್ಷಮಿಸಿದ್ರು. ಸ್ವಾತಿ ಇದನ್ನೆಲ್ಲ ನೋಡ್ತಾ ಸುಮ್ಮನಾಗಿದ್ಲು. ಅವಳ ಕೈ ಹಿಡಿದ ರಾಹುಲ್ ಆಕೆ ಮಾಡಿದ ತಪ್ಪನ್ನು ಎಲ್ಲರ ಮುಂದೆ ಹೇಳಲು ಎಲ್ಲರೂ ಆಕೆಯನ್ನು ಕ್ಷಮಿಸಿದ್ರು. ಆ ಗುಣಕ್ಕೆ ಸೋತ ಸ್ವಾತಿ ಏನು ಮಾತಾಡದೆ ರೂಮ್ ಸೇರಿ ಜೋರಾಗಿ ಅಳಲು ಶುರು ಮಾಡಿದ್ಲು. ತಾನೇ ತನ್ನ ಕೈಯಾರ ವಿಷ ಹಾಕಿದ್ದು ಎಂದು ಸತ್ಯ ಹೇಳಲು ಮನಸ್ಸು ಮಾಡಿದ್ಲು. ಮೊದಲು ಆರೋಹಿ ಹತ್ರ ಮಾತಾಡಬೇಕು, ಕ್ಷಮೆ ಕೇಳಬೇಕು. ಈ ಮನೆಯಲ್ಲಿ ನೆಮ್ಮದಿ ಹಾಳಾಗಲು
ಆರೋಹಿ ಅರ್ಜುನ್ ದೂರ ಆಗಲು ತಾನೇ ಕಾರಣ ಅದನ್ನು ಹೇಳಿ ಇಲ್ಲಿಂದ ದೂರ ಹೋಗಬೇಕು ಅಂತ ತೀರ್ಮಾನಿಸಿದ್ಲು. ಕೃಷ್ಣ ಮಾತ್ರ ಯಾರ ಬಳಿಯೂ ಏನು ಮಾತನಾಡದೆ ಹಿತ್ತಲಿಗೋ ಕುಳಿತ. ಯೋಚಿಸುತ್ತಾ ಕಣ್ತುಂಬಿಕೊಂಡವನು ಅರ್ಜುನ್ ಎಂದಿದ್ದ. ಅವನ ಹಿಂದೆ ಚಂದ್ರ ಮತ್ತು ಪದ್ಮ ಹೋಗಿ ಅಕ್ಕಪಕ್ಕ ಕುಳಿತರು. ಅಮ್ಮನ ಮುಖವನ್ನು ನೋಡಿದವನು ಜೋರಾಗಳುತ್ತಾ ಅವರ ಮಡಿಲ ಮೇಲೆ ತಲೆ ಇಟ್ಟ. ಕೃಷ್ಣನ ತಲೆಯನ್ನು ಸವರುತ್ತಾ ಜೋರಾಗುತ್ತಾ ಪದ್ಮ, ಕಂದ ಕ್ಷಮಿಸು ಮಗನೆ, ನಾನು ಪಾಪಿ ಕಣೋ, ನೀನು ಏನು ಶಿಕ್ಷೆ ಕೊಟ್ಟರು ನಾನು ಅದಕ್ಕೆ ಸಿದ್ಧ ಕೂಸೆ ಎಂದಿದ್ಲು. ಚಂದ್ರನು ಕೃಷ್ಣನ ತಲೆ ಸವರುತ್ತಾ ಅವರಿಬ್ಬರನ್ನ ಗಟ್ಟಿಯಾಗಿ ಅಪ್ಪದ. ಕೃಷ್ಣ ಕಣ್ಣು ಒರೆಸ್ಕೊಂಡು, ಅಮ್ಮ ಅಮ್ಮ ನಾನು ಯಾರಮ್ಮ ನೀನು ಕ್ಷಮಿಸೋಕೆ? ನನ್ನ ಗೆಳೆಯ ಅರ್ಜುನ್ ಶ್ವೇತಾ ಮೇಲೆ ಪ್ರಾಣಾನೇ ಇಟ್ಟಿದ್ದಾನೆ. ಆದರೆ ಅವನಿಗೆಲ್ಲ ಸತ್ಯ ಗೊತ್ತಿದ್ರೂ ನಿಮ್ಮನ್ನು ಕ್ಷಮಿಸ್ತಾ ಅಂತಹವನ ಗೆಳೆಯ ನಾನು ಎಂದು ಹೆಮ್ಮೆ ಪಡ್ತೀನಮ್ಮ. ಇನ್ನು ಮುಂದೆ ರಾಜನ್ನು ಕರ್ಕೊಂಡು ಎಲ್ಲಾದರೂ ದೂರ ಹೋಗುವಮ್ಮ. ಮಗನಾಗಿದ್ದೊಂದೇ ಕೋರಿಕೆ, ನನ್ನ ಮತ್ತು ಶ್ವೇತಾ ಬದುಕಿನಲ್ಲಿ ಇನ್ಯಾವತ್ತೂ ಬರಬೇಡಿ. ನಾನು ಅರ್ಜುನ್ನ ಗೆಳೆಯ ಆ ಅನಾಥ ಕೃಷ್ಣ ಹಾಗೆ ಉಳಿದು ಹೋಗುವೆ ಅಮ್ಮ. ನಿನ್ನ ಅಮ್ಮ ಅಂತ ಕರೆದಿರುವೆ ಕಾರಣ ಇಷ್ಟೇ, ನನ್ನ ಗೆಳೆಯ ಅರ್ಜುನ್ಗಾಗಿ, ಹಾಗೆ ಈ ನನ್ನ ಅಪ್ಪನಿಗಾಗಿ ಎನ್ನಲು ಪದ್ಮ ಮನಸ್ಸಿಗೆ ಅವನ ಪ್ರತಿ ಮಾತು ಚುಚ್ಚಿತ್ತು. ಆದರೆ ಅವನ ಅಮ್ಮ ಅಂದದ್ದು ಮಾತ್ರ ಕರುಳಿಗೆ ತೃಪ್ತಿಯಾಗಿತ್ತು. ಇಷ್ಟು ದಿನ ಹೆತ್ತ ಮಗ ಬದುಕಿದ್ರು ಅಮ್ಮ ಅನ್ನಿಸ್ಕೊಳ್ಳೋ ಭಾಗ್ಯ ಇಲ್ಲ ಅಂದ್ಕೊಂಡು ಬದುಕ್ತಿದ್ದ ಹಾಳು ಬದುಕಿಗೆ ಕೃಷ್ಣನ ಒಂದು ಶಬ್ದದಿಂದ ಮತ್ತೆ ಉಸಿರಾಡುವಂತಾಗಿತ್ತು. ಗಂಡನನ್ನು ನೋಡುತ್ತಾ ಕಣ್ಣೀರು ಹಾಕಲು ಚಂದ್ರ ಪದ್ಮಾಗೆ ಒಪ್ಪಿಕೊಳ್ಳಲು ಕಣ್ಣಲ್ಲೇ ಹೇಳಿದ. ಮಗನ ಕೈಯನ್ನು ಗಟ್ಟಿಯಾಗಿಡಿದು ಚುಂಬಿಸಿದಳು. ಸರಿ ಮಗನೇ, ನಿನ್ನಿಷ್ಟದಾಗಲಿ. ನಾನು ಅಪ್ಪಯ್ಯ ಮತ್ತು ರಾಜ ನಿನ್ನಿಂದ ದೂರನೇ ಇರ್ತೀವಿ. ಆದರೆ ನಿನ್ನ ಕೂಸುಗಳನ್ನು ನೋಡಿದ ಮೇಲೆ ಈ ಊರು ಬಿಡುವೆ. ನಾನು ಅಪ್ಪಯ್ಯ ಮತ್ತು ರಾಜ ಈ ಮನೆಯಿಂದ ದೂರ ಹೊರಟು ಹೋಗ್ತೀವಿ. ಕೃಷ್ಣ, ಈ ತಾಯಿಗೆ ಇದೊಂದು ಅವಕಾಶ ಮಾಡಿಕೊಡು. ನಿನ್ನ ಅಂತೂ ಎತ್ತ ಆಡಿಸ್ಲಿಲ್ಲ. ಆ 2 ಕೂಸನ್ನು ನೋಡಿ ತೃಪ್ತಿಯಾಗುವೆ ಎಂದು ಕೈ ಮುಗಿದು ಬೇಡಿದ್ಲು. ಹ್ಞೂ ಎಂದವನು ಏನು ಮಾತನಾಡದೆ ಅಲ್ಲಿಂದ ಎದ್ದು ಹೊಳಗೋಗಿದ್ದ. ಜೋರಾಗಳುತ್ತಾ ಕುಳಿತವಳ ಹೆಗಲನ್ನು ಬಳಸಿದ ಚಂದ್ರ, ಯಾಕಳ್ತೀಯ ಪದ್ಮ? ಅವನ ಆಸೆಯಂತೆ ಇದೊಂದು ನಡೆಸ್ಕೊಡೋಣ ಬಾ. ಎದ್ದೇಳು, ಕಣ್ಣೀರಾಕ್ಬೇಡ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಸೊಸೆಯನ್ನು ಮಾತಾಡ್ಸೋಣ, ಬಾರವ್ವ ಏಳು ಎಂದು ಅವಳನ್ನು ಎಬ್ಬಿಸಿ ಶ್ವೇತಾ ಹತ್ರ ಹೋದರು. ಮನೆಯಲ್ಲಿ ವಾತಾವರಣ ತಣ್ಣಗಾಗಿತ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.